ಗೋನಂದ ಜಲ ಇದೇನು ಕೆಲಸ ಮಾಡ್ತದಂದ್ರೆ ಗೋನಂದ ಜಲ ಹೆಂಗೆ ತಯಾರು ಮಾಡೋದಂದ್ರೆ ಅದಕ್ಕೆ ಗೋಮಾತೆ ಅಂತ ಹೇಳೋದು. ಗೋಮಾತೆ ಪ್ರತಿಯೊಂದೂ ಎಲ್ಲನೂ ಗೋಮಾತೆಯಿಂದ ಮಾನವ ಕುಲಕ್ಕೆ ಏನೇನು ಬೇಕಲ್ಲ ಪ್ರತಿ ಗೋವಿನಿಂದ ಸಗಣಿ, ಗೋಮೂತ್ರ, ಹಾಲು, ಮೊಸರು, ತುಪ್ಪ ಇದನ್ನು ಇಷ್ಟೇ ಅಲ್ಲ ಅದರದ್ದು ಜೀವ ಹೋದ ಮೇಲೂ ಅದು ಈ ಪ್ರಕೃತಿಗೆ ಮಾನವ ಕುಲಕ್ಕೆ ಚೆನ್ನಾಗಿ ಆಗಲೇ ತಗೊಂಡು ಆ ಪ್ರಕೃತಿ ಒಳಗೆ ಆಗಲತ್ತಂದು ಇದನ್ನು ಗೋನಂದ ಅದನ್ನು ಸತ್ರು ಕೂಡ ಅದನ್ನು ನಾವು ಇದಕ್ಕೆ ಗೋನಂದ ಜಲ ಅಂತಂದು ನಾವು ರೈತರೆಲ್ಲ ಅದನ್ನು ಉಪಯೋಗ ಮಾಡಕ್ಕೆ ಬರ್ತದೆ. ಅದು ಯಾವ ರೀತಿ ಮಾಡೋದು, ಯಾವುದೊಂದು ಗೋಜಲ ಅಂದ್ರೆ ಅದನ್ನು ನಾವು ಆಕಳ ಕರು ಹಾಕಿ ಅದರ ಮಾಂಸ ಮುಖಾಂತರ ಮಾಡ್ಬೋದು, ಇಲ್ಲಾಂದ್ರೆ ಕರು ಸತ್ತಂದ್ರೆ ಅದ್ರ ಮುಖಾಂತರ ಮಾಡ್ಬೋದು, ಆಕಳ ಸತ್ತಂದ್ರೆ ಮಾಡ್ಬೋದು. ಅದಕ್ಕೆ ಇದು ಗೋನಂದ ಜಲ ಮಾಡೋ ವಿಧಾನ ಅಂದ್ರೆ ಯಾವುದೇ ಒಂದು ಹಸು ಸತ್ತಂದ್ರೆ ಅದ್ರದ್ದು ತೂಕ ಅದ್ರದ್ದು ಸಗಣಿ, ಆಮೇಲೆ ಗೋಮೂತ್ರ, ಆಮೇಲೆ ಅಷ್ಟು ಮಜ್ಜಿಗೆ, ಆಮೇಲೆ ಅಷ್ಟು ಬೆಲ್ಲ, ಆಮೇಲೆ ಪಪ್ಪಾಯಿ, ಆಮೇಲೆ ಅತಿ ಹಣ್ಣಾದಂಥ ತುಂಬ ಹಣ್ಣಾದಂಥ ಬಾಳೆಹಣ್ಣು ಇದನ್ನೆಲ್ಲ ಈ ರೀತಿ ಇದರೊಳಗೆ ಮಿಕ್ಸ್ ಮಾಡಿ ಹಾಕೋದ್ರಿಂದ ಹಾಕಿ ಇದನ್ನು ನಾವು ಇದು ಗೋನಂದ ಇದ್ರೊಳಗೆ ಅದನ್ನು ನಾವು ಹಸು ಅಥವಾ ಕರು ಈ ರೀತಿ ಅನ್ನೋದ್ರೊಳಗೆ ಹಾಕಿ ಇದು ಗೋನಂದ ಜಲ ಅನ್ನೋದು ನಮ್ಗೆ ಇದು 3 ತಿಂಗಳದಾಗ ರೆಡಿ ಆಗ್ತಿರ್ತದೆ. ಇವಾಗ ಇದು 1.5 ತಿಂಗಳಾಯಿತು. ಅವಾಗ ಇನ್ನೂ ಇವೆಲ್ಲ ಜಾಸ್ತಿ ಇವೆಲ್ಲ ಈ ಭೂಮಿಗೆ ಬೇಕಾದಂಥ ಎಲ್ಲ ಬ್ಯಾಕ್ಟೀರಿಯಾಗಳು ರೆಡಿ ಆಗ್ತಿರ್ತಾವೆ. ಇದು ನಾವು ಈ ರೀತಿ ನಾವು ರೈತರ ಸ್ವಾವಲಂಬನೆಯಿಂದ ನಾವು ಇದನ್ನು ಗೊಬ್ಬರ ರೆಡಿ ಮಾಡ್ಕೊಂಡ್ವಿ ಅಂದ್ರೆ ನಮ್ಮ ಭೂಮಿ ಒಳಗೆ ಜೈವಿಕ ಕ್ರಿಯೆ ಜಾಸ್ತಿ ಆಗ್ತಿರ್ತದೆ. ಅದಕ್ಕೆ ಗೋಮಾತೆ ಎಲ್ಲರೂ ನಮ್ಮ ದೇಶಿ ಗೋಗಳು ಏನದವಲ್ಲ ಅದನ್ನು ನಾವೆಲ್ಲರೂ ಪ್ರತಿಯೊಬ್ಬರೆಲ್ಲ ರಕ್ಷಣೆ ಮಾಡೋದು ಮತ್ತು ಪ್ರತಿಯೊಬ್ಬರು ಎಲ್ಲ ಅನ್ನೋದು ನಾವು ಅದನ್ನು ಬರೀ ಹಾಲು ಮೊಸರಿಗೆಲ್ಲ ಅದರದ್ದು ಗೋಗಳಿಂದ ನಮ್ಗೆ ಇನ್ನೂ ಏನಾಗ್ತಪ್ಪ ಅಂದ್ರೆ ಎತ್ತುಗಳಾಗಿ ನಮ್ಮಲ್ಲಿ ಶಕ್ತಿವರ್ಧಕಾಗಿ ಎತ್ತುಗಳಾಗಿ ಕೆಲಸ ಮಾಡ್ತಿರ್ತಾವೆ, ರೈತನ ಜೊತೆ ಕೆಲಸ ಮಾಡ್ತಿರ್ತವೆ. ಆಮೇಲೆ ಸಾರಿಗೆ ವ್ಯವಸ್ಥೆ ಬಂಡಿ ಅದೆಲ್ಲ ಮುಂಚೆ ಇತ್ತು ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಒಂದು ಊರಿಂದ ಒಂದು ಊರಿಗೆ ಒಯ್ದು ಸಾಗಾಣಿಕೆ ಮಾಡುವಂಥ ಒಂದು ವ್ಯವಸ್ಥೆ ಇತ್ತು. ಅವಾಗ ಬಸ್ಸಿನದು ಇದು ಆ ಶಕ್ತಿಯಾಗೂ ನಾವು ಎನರ್ಜಿ ಅದನ್ನು ಉಪಯೋಗ ಮಾಡ್ಕೊಂಡು ಬರ್ತಿತ್ತು. ಇನ್ನೂ ತುಂಬ ಇಂಪಾರ್ಟೆನ್ಸ್ ಅಂದ್ರೆ ನಾವು ತಿನ್ನು ಗಾಣದ ಎಣ್ಣೆ ಇತ್ತಲ್ಲ ಅದನ್ನು ಎತ್ತಿನ ಮುಖಾಂತರ ತೆಗಿಲಾಕ ಅದಕ್ಕೂ ನಾವು ಎತ್ತುಗಳು ಸಾಯಬೇಕಾಗ್ತಿತ್ತು, ಗೋಳುಗಳು ಸಾಯಬೇಕಾಗ್ತಿತ್ತು. ಇನ್ನೂ ಅದಕ್ಕೂ ಮುಂದುವರೆದ ಭಾಗ ಅಂದ್ರೆ ನಾವು ಕಬ್ಬಿನ ಗಾಣ ಮಾಡುವಾಗ ಅದಕ್ಕೂ ಅದು ಬೇಕಾಗ್ತಿತ್ತು. ಅದಕ್ಕೂ ಮುಂದುವರೆದ ಭಾಗ ಅಂದ್ರೆ ಇವಾಗ ಇಲೆಕ್ಟ್ರಿಕಲ್ ಅದು, ಅವಾಗ ಹಂಗಿರಲಿಲ್ಲ. ಅವಾಗ ಮಟ್ಟಿ ಎತ್ತು ಕರಿತಾರೆ ಅಂದ್ರೆ ಎತ್ತುಗಳು ಸಾಯ ಮುಖಾಂತರ ಚಿರಕಿ ಗಾಣ ಮುಖಾಂತರ ನೀರು ಎತ್ತಿ ನಾವು ಬೇಸಾಯ ಮಾಡ್ಬೇಕು ಅಂದ್ರೆ ಕೃಷಿ ಮಾಡ್ಲಿಕ್ಕೆ ನಮ್ಗೆ ಇಷ್ಟೆಲ್ಲ ನಮ್ಮ ರೈತನ ಜೀವನಾಡಿ ಅಂತ ಹೇಳಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಪ್ರತಿ ರೈತನು ನಾವು ದೇಸಿ ಗೋಗಳನ್ನು ರಕ್ಷಣೆ ಮಾಡೋದು ಒಂದು ಪ್ರತಿಯೊಬ್ಬ ಆದಿ ಕರ್ತವ್ಯ ಇರ್ತಿರ್ತದೆ. ಬರೀ ಹಾಲು ಮೊಸರು ಅಷ್ಟೇ ನೋಡೋಕ್ಕಿಂತನೂ ಅದರದ್ದು ಬೇರೆ ಬೇರೆ ಉತ್ಪನ್ನಗಳನ್ನು ಅದ್ರದ್ದು ನಾವು ಮೌಲ್ಯ ಕಟ್ಲಿಕ್ಕಾಗಂಗಿಲ್ಲ. ಅದಕ್ಕೆ ಪ್ರತಿಯೊಬ್ಬರೆಲ್ಲ ಈ ರೀತಿ ಮಾಡಿ ನಾವು ಅದಕ್ಕೆ ಈ ರೀತಿ ಗೋನಂದ ಜಲ ಮಾಡಿದಂದ್ರೆ ಇದು ಪ್ರತಿ ಒಂದು ಎಕರೆಕ್ಕೂ ನಾವು ಇದನ್ನೊಂದು 5 ಲೀಟ್ರ್ 10 ಲೀಟ್ರ್ ಹಾಕ್ಬೋದು. ಇವಾಗ ನಾನು ಇದನ್ನು ರೆಡಿ ಮಾಡೀನಿ. ಇದು ಒಂದು ಹಸುವಿನ ನಮ್ಮಲ್ಲಿ ಕರು ಸತ್ತಿತ್ತು, ಅದರದ್ದು 60 ಅದು ಮಾಡೋದ್ರಿಂದ ಈಗ 180 ಲೀಟ್ರ್ ಇದನ್ನು ನಮ್ಮಲ್ಲಿ ರೆಡಿ ಆಯಿತು. 180 ಲೀಟ್ರ್ ಅಂದರೆ ಒಂದು 300 ರೂಪಾಯಿ ಲೀಟ್ರ್ ಹಿಡಿದ್ರು 54,000 ಬೆಲೆ ಆಯಿತು. ನಾವು ಅಷ್ಟು 54,000 ನಮ್ಮ ಭೂಮಿಗೆ ರಾಸಾಯನಿಕ ಗೊಬ್ಬರ ಹಾಕೋದಾಗಲಿ ಭೂಮಿ ಹಾಳಾಗಲಾರ್ದಾಗ ನಾವು ಮಾಡ್ಕೊಳಕ್ಕೆ ನಮ್ಗೆ ಈ ಗೋನಂದ ಜಲ ರೆಡಿ ಆಯಿತು. ಇಷ್ಟೆಲ್ಲ ಎಂಟ್ರಿ ತೊಗೊಂಡಿದ್ದು ಪುಟ್ಟಕ್ಕೆ. ಥ್ಯಾಂಕ್ ಯು.